ವ್ಯಾಪ್ತಿಯಲ್ಲಿ ಗ್ರೆನೇಡ್ ಲಭ್ಯವಾದ ವಿಚಾರ, ಅದು ಸೆರೆಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಪ್ರಕರಣ. ಸೆರೆ ಸಿಕ್ಕಿರುವ ಆರೋಪಿಯ ವಿಚಾರಣೆ ಸಂದರ್ಭದಲ್ಲಿ ಆತ ಬಾಯಿ ಬಿಡ್ತಿರೋ ವಿಚಾರಗಳು ಕೇಂದ್ರ ತನಿಖಾ ದಳದ ತಲೆ ಕೆಡಿಸಿದೆ. ಅದರಲ್ಲೂ ಆ ಸಿಕ್ಕ ಗ್ರೆನೇಡ್ ಅನ್ನ ಆ ಒಂದು ಜಾಗದಲ್ಲಿ ಎಸಿಬೇಕು ಅನ್ನೋ ಪ್ಲಾನಿಂಗ್, ಯಾವ ಜಾಗ ಅದು, ಯಾಕೆ ಈ ಪ್ಲಾನಿಂಗ್ ನಡೀತು, ಈ ಬಗ್ಗೆ ತನಿಖಾ ತಂಡ ಮತ್ತಷ್ಟು ಮಾಹಿತಿಯನ್ನ ಹೊರತೆಗೆಯೋ ಪ್ರಯತ್ನ ಮಾಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸಂಪಿಗೆಹಳ್ಳಿ ಗ್ರೆನೇಡ್ ಕೇಸ್ಗೆ ಬಿಗ್ ಟ್ವಿಸ್ಟ್. 3 ಜನರ ವಿಚಾರಣೆ, ತನಿಖಾ ತಂಡ ಶಾಕ್. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿನ ಗ್ರೆನೇಡ್ ಪತ್ತೆ ಪ್ರಕರಣ ಬಗೆದಷ್ಟು ಬಯಲಾಗ್ತಿದೆ. ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬಯಲಾಗ್ತಿದೆ. ಆರೋಪಿ ಬಾಯ್ಬಿಟ್ಟ ಸತ್ಯ ಕೇಂದ್ರ ತನಿಖಾ ತಂಡಗಳ ತಲೆ ಕೆಡಿಸಿದೆ. ಅದೊಂದು ಜಾಗದಲ್ಲಿ ಬಾಂಬ್ ಇಡಲು ಪ್ಲಾನ್ ಮಾಡಿದ್ದಾಗಿ ಸ್ಫೋಟಕ ಮಾಹಿತಿ ನೀಡಿದ್ದಾನೆ. ಎಸ್, ವಿಚಾರಣೆ ವೇಳೆ ಆರೋಪಿ ಅಬ್ದುಲ್ ರೆಹಮಾನ್ ಸ್ಫೋಟಕ ವಿಚಾರ ಬಾಯ್ಬಿಟ್ಟಿದ್ದಾನೆ. ಒಂದೊಂದು ಬಾಯಿ ಒಬ್ಬರ ಹೆಸರು ಹೇಳಿರೋ ಆರೋಪಿ 3 ಹೆಸರನ್ನ ಹೇಳಿದ್ದಾನೆ. ಈತನ ಹೇಳಿಕೆ ಮೇಲೆ ತನಿಖೆ ನಡೆಸುವುದೇ ದೊಡ್ಡ ಟಾಸ್ಕ್ ಆಗಿದೆ. ಹಾಗಿದ್ರೆ ಆರೋಪಿ ಹೇಳಿರುವುದೇನು ಅನ್ನೋದರ ಎಕ್ಸ್ಕ್ಲೂಸಿವ್ ಮಾಹಿತಿ ನೋಡೋದಾದ್ರೆ, ಆರೋಪಿ ಹೇಳಿದ್ದೇನು? 1 ವಾರದಿಂದಲೂ ಎನ್ಐಎ, ಐಬಿ, ಐಎಸ್ಡಿ ಅಧಿಕಾರಿಗಳು ಆರೋಪಿ ಅಬ್ದುಲ್ನನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಒಬ್ಬೊಬ್ಬ ಅಧಿಕಾರಿ ಬಳಿ ಒಂದೊಂದು ಹೇಳಿಕೆ ನೀಡುತ್ತಿದ್ದಾನೆ. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬಾಂಬ್ ಕೊಟ್ಟಿರುವುದಾಗಿ ಹೇಳಿದ್ದಾನೆ. 2 ಅಡ್ರೆಸ್ ಇದ್ರೂ ಪ್ಯಾಲೇಸ್ ಗ್ರೌಂಡ್ ಬಳಿಯೇ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇರ್ತಿದ್ದಾನಂತೆ. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅನಾಮಿಕ ಬಾಂಬ್ ಕೊಟ್ಟು ಸಿಗರೇಟ್ ಅಂಗಡಿ ಬಳಿ ಬಿಸಾಕಲು ಹೇಳಿದ್ದಂತೆ ಶಂಕಿತ. ಆರೋಪಿ ಅಬ್ದುಲ್ ಒಟ್ಟು 3 ಹೆಸರನ್ನ ಬಾಯ್ಬಿಟ್ಟಿದ್ದಾನೆ. ಯಾವ ಅಂಗಡಿ ಅಂತ ಸರಿಯಾಗಿ ಹೇಳ್ತಿಲ್ಲ. ಆರೋಪಿಯಿಂದ ಸ್ಪಷ್ಟ ಮಾಹಿತಿ ಕೆದಕೋದೇ ತನಿಖಾಧಿಕಾರಿಗಳಿಗೆ ಚಾಲೆಂಜ್ ಆಗಿದೆ. ಇನ್ನು ಪ್ಯಾಲೇಸ್ ಗ್ರೌಂಡ್ನಿಂದ ಥಣಿಸಂದ್ರದ ಹೋಟೆಲ್ವರೆಗೂ ಆಟೋದಲ್ಲಿ ಪ್ರಯಾಣಿಸಿದ್ದಂತೆ. ರಾಜಣ್ಣ ಎಂಬಾತನೇ ಕರ್ಕೊಂಡು ಹೋಗಿದ್ದ ಎಂದು ಆರೋಪಿ ಬಾಯ್ಬಿಟ್ಟಿದ್ದಾನೆ. ರಾಜಣ್ಣ ಮತ್ತು ಆಟೋ ಚಾಲಕನನ್ನ ವಿಚಾರಣೆ ನಡೆಸಲಾಗಿದೆ. ಇಬ್ಬರು ಬಾಂಬ್ ಬಗ್ಗೆ ಮತ್ತು ಆರೋಪಿ ಬಗ್ಗೆ ನಮಗೇನು ಗೊತ್ತಿಲ್ಲ ಎಂದಿದ್ದಾರಂತೆ. ಸದ್ಯ ಆರೋಪಿ ಹೇಳಿಕೆಯಿಂದ ಕ್ಲಾರಿಟಿ ಸಿಗದೆ ಕನ್ಫ್ಯೂಷನ್ನಲ್ಲಿರೋ ತನಿಖಾ ತಂಡ ಆರೋಪಿ ತೋರಿಸಿದ ಜಾಗದಲ್ಲೆಲ್ಲ ಸ್ಥಳ ಮಹಜರು ನಡೆಸುತ್ತಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವಾಗ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಈ ಗ್ರೆನೇಡ್ ಸಿಕ್ಕ ವಿಚಾರ ಈಗಲೂ ಕೂಡ ಅನೇಕ ಗೊಂದಲಗಳಿಗೆ ಕಾರಣವಾಗ್ತಾ ಇರೋದು. ಶಂಕಿತ ಆರೋಪಿ ಸೆರೆ ಸಿಕ್ಕಿ ಅನೇಕ ದಿನಗಳಾದರೂ ಕೂಡ ಈ ಪ್ರಕರಣ ಹೀಗೇನಾ ಅನ್ನೋದ್ರ ಬಗ್ಗೆ ಇನ್ನೂ ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲೇಟೆಸ್ಟ್ ಮಾಹಿತಿಗಳು ಏನ್ ಸಿಗ್ತಾ ಇದೆ ತನಿಖೆ ಸಂದರ್ಭದ? ಖಂಡಿತ ಸ್ಮಿತಾ, ಈ ಥಣಿಸಂದ್ರದಲ್ಲಿ ಗ್ರೆನೇಡ್ ಏನ್ ಸಿಕ್ಕಿತ್ತು, ಸಂಪಿಗೆಹಳ್ಳಿಯ ಈ ಪ್ರಕರಣ ಸದ್ಯ ಬಿಗ್ ಟ್ವಿಸ್ಟ್ ನ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು, ಎನ್ಐಎ ಆಗಿರ್ಬೋದು, ಹಾಗೆ ಸಂಪಿಗೆಹಳ್ಳಿಯ ಸಿಬ್ಬಂದಿ ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿ, ಇವರನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಅಬ್ದುಲ್ ರೆಹಮಾನ್ ಏನಿದ್ದಾನೆ, ಆ ಓರ್ವ ವ್ಯಕ್ತಿ, ಆತನ ಬಳಿ ಈ ಗ್ರೆನೇಡ್ ಸಿಕ್ಕಿತ್ತು. ಆತ ಹೇಳ್ತಾ ಇರುವಂತದ್ದು 3 ಜನರ ಹೆಸರನ್ನ ಆತ ಹೇಳ್ತಾ ಇದ್ದಾನೆ. ಓರ್ವ ರಾಜಣ್ಣ ಅನ್ನುವಂತ ವ್ಯಕ್ತಿ, ಹಾಗೆ ಮತ್ತೋರ್ವ ಆಟೋ ಡ್ರೈವರ್, ಜೊತೆಗೆ ಈತ ಇನ್ನೋರ್ವ ಶಂಕಿತ ನನಗೆ ಸಿಕ್ಕಿದ್ದ. ಆತ ಒಂದು ಟೀ ಅಂಗಡಿಯ ಬಳಿ ನನಗೆ ಈ ಒಂದು ಗ್ರೆನೇಡ್ ನ ಎಸಿ ಅನ್ನುವಂತಹ ಮಾತನ್ನ ಹೇಳ್ದ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಆದ್ರೆ ಒಂದು ಇಲ್ಲಿ ನಾವು ಗಮನಿಸಬೇಕಾದಂತಹ ಸಂಗತಿ ಅಂದ್ರೆ, ಎನ್ಐಎದವರಾಗಿರ್ಬೋದು, ಬೇರೆ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಒಂದೊಂದು ವಿಚಾರಣೆಯಲ್ಲಿ ಒಂದೊಂದು ರೀತಿಯಾದಂತಹ ಮಾಹಿತಿಯನ್ನ ಆತ ಕೊಡ್ತಾ ಇದ್ದಾನೆ. ಈ ಹಿಂದೆ ಆತ ಮಾನಸಿಕ ಅಸ್ವಸ್ಥ ಅನ್ನುವಂಥದ್ದನ್ನ ಇನ್ನುಳಿದಂತಹ ಆರೋಪಿಗಳು ಹೇಳಿರುವಂತದ್ದು. ಮತ್ತೊಂದು ಕಡೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಆತ ಮಾನಸಿಕ ಅಸ್ವಸ್ಥ ಅಲ್ಲ ಅನ್ನುವಂಥದ್ದು ಕೂಡ ಒಂದು ನಿರೂಪಣೆ ಆಗಿರುವಂತದ್ದು. ಹಾಗಾದ್ರೆ ಈತ ಯಾಕೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಶಂಕೆಗೆ ಈಡಾಗ್ತಾ ಇರುವಂತದ್ದು. ಜೊತೆಗೆ ಈತ ಅಂದ್ರೆ ಪ್ಯಾಲೇಸ್ ಗ್ರೌಂಡ್ ನ ಬಳಿ ಕೂಡ ಇರ್ತಿದ್ದ, ಜೊತೆಗೆ ಥಣಿಸಂದ್ರದ ಹೋಟೆಲ್ ನ ಹತ್ತಿರ ಕೂಡ ಇರ್ತಿದ್ದ. ಪ್ಯಾಲೇಸ್ ಗ್ರೌಂಡ್ ಟು ಥಣಿಸಂದ್ರ ಹೋಟೆಲ್ ಈತನ ಟ್ರಾವೆಲ್ ಹಿಸ್ಟ್ರಿ ಏನಿದೆ, ಈತ ರಾತ್ರಿ ಸಂಚಾರವನ್ನ ಮಾಡ್ತಿದ್ದ ಅನ್ನುವಂತಹ ಮಾಹಿತಿ ಕೂಡ ಈಗ ತಿಳಿದು ಬಂದಿರುವಂತದ್ದು. ಹಾಗಾದ್ರೆ ಸಿಸಿಟಿವಿನಲ್ಲಿ ಈತನ ಟ್ರಾವೆಲ್ ಹಿಸ್ಟ್ರಿಯನ್ನ ಕೆದಕಿದ್ದಾರೆ ಈಗಾಗಲೇ ಅಧಿಕಾರಿಗಳು. ಆದ್ರೆ ಈತ ಹೇಳ್ತಾ ಇರುವಂತಹ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದಾಗ ಈತನ ಹಿಂದೆ ಯಾವುದೋ ಒಂದು ದೊಡ್ಡ ಜಾಲವಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಆದ್ರೆ ಈತನಿಂದ ಯಾರು ಈತನಿಗೆ ಗ್ರೆನೇಡ್ ನ ಕೊಟ್ಟರು, ಯಾಕಾಗಿ ಕೊಟ್ಟರು, ಹಾಗೆ ಇದೇ ಸ್ಥಳದಲ್ಲಿ ಎಸಿ ಅಂತ ಹೇಳಿದ್ಯಾರೋ ಅನ್ನೋದರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಈತನಿಂದ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈ ಗ್ರೆನೇಡ್ ಕೇಸ್ ಏನಿದೆ, ಈ ಒಂದು ಕೇಸ್ ಇಂಟೆಲಿಜೆನ್ಸ್ ಬ್ಯೂರೋದವ್ರಿಗಾಗಿರ್ಬೋದು, ಎನ್ಐಎದವ್ರಿಗಾಗಿರ್ಬೋದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ವ್ಯಾಪ್ತಿಯಲ್ಲಿ ಗ್ರೆನೇಡ್ ಲಭ್ಯವಾದ ವಿಚಾರ, ಅದು ಸೆರೆಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಪ್ರಕರಣ.
ಸೆರೆ ಸಿಕ್ಕಿರುವ ಆರೋಪಿಯ ವಿಚಾರಣೆ ಸಂದರ್ಭದಲ್ಲಿ ಆತ ಬಾಯಿ ಬಿಡುತ್ತಿರೋ ವಿಚಾರಗಳು ಕೇಂದ್ರ ತನಿಖಾ ದಳದ ತಲೆ ಕೆಡಿಸಿದೆ. ಅದರಲ್ಲೂ ಆ ಸಿಕ್ಕ ಗ್ರೆನೇಡ್ ಅನ್ನ ಆ ಒಂದು ಜಾಗದಲ್ಲಿ ಎಸೆಬೇಕು ಅನ್ನೋ ಪ್ಲಾನಿಂಗ್, ಯಾವ ಜಾಗ ಅದು, ಯಾಕೆ ಈ ಪ್ಲಾನಿಂಗ್ ನಡೀತು, ಈ ಬಗ್ಗೆ ತನಿಖಾ ತಂಡ ಮತ್ತಷ್ಟು ಮಾಹಿತಿಯನ್ನ ಹೊರತೆಗೆಯೋ ಪ್ರಯತ್ನ ಮಾಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸಂಪಿಗೆಹಳ್ಳಿ ಗ್ರೆನೇಡ್ ಕೇಸ್ಗೆ ಬಿಗ್ ಟ್ವಿಸ್ಟ್. 3 ಜನರ ವಿಚಾರಣೆ, ತನಿಖಾ ತಂಡ ಶಾಕ್. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿನ ಗ್ರೆನೇಡ್ ಪತ್ತೆ ಪ್ರಕರಣ ಬಗೆದಷ್ಟು ಬಯಲಾಗ್ತಿದೆ. ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬಯಲಾಗ್ತಿದೆ. ಆರೋಪಿ ಬಾಯ್ಬಿಟ್ಟ ಸತ್ಯ ಕೇಂದ್ರ ತನಿಖಾ ತಂಡಗಳ ತಲೆ ಕೆಡಿಸಿದೆ. ಅದೊಂದು ಜಾಗದಲ್ಲಿ ಬಾಂಬ್ ಇಡಲು ಪ್ಲಾನ್ ಮಾಡಿದ್ದಾಗಿ ಸ್ಫೋಟಕ ಮಾಹಿತಿ ನೀಡಿದ್ದಾನೆ. ಎಸ್, ವಿಚಾರಣೆ ವೇಳೆ ಆರೋಪಿ ಅಬ್ದುಲ್ ರೆಹಮಾನ್ ಸ್ಫೋಟಕ ವಿಚಾರ ಬಾಯ್ಬಿಟ್ಟಿದ್ದಾನೆ. ಒಂದೊಂದು ಬಾಯಿ ಒಬ್ಬರ ಹೆಸರು ಹೇಳಿರೋ ಆರೋಪಿ 3 ಹೆಸರನ್ನ ಹೇಳಿದ್ದಾನೆ. ಈತನ ಹೇಳಿಕೆ ಮೇಲೆ ತನಿಖೆ ನಡೆಸುವುದೇ ದೊಡ್ಡ ಟಾಸ್ಕ್ ಆಗಿದೆ. ಹಾಗಿದ್ರೆ ಆರೋಪಿ ಹೇಳಿರುವುದೇನು ಅನ್ನೋದರ ಎಕ್ಸ್ಕ್ಲೂಸಿವ್ ಮಾಹಿತಿ ನೋಡೋದಾದ್ರೆ, ಆರೋಪಿ ಹೇಳಿದ್ದೇನು? 1 ವಾರದಿಂದಲೂ ಎನ್ಐಎ, ಐಬಿ, ಐಎಸ್ಡಿ ಅಧಿಕಾರಿಗಳು ಆರೋಪಿ ಅಬ್ದುಲ್ನನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಒಬ್ಬೊಬ್ಬ ಅಧಿಕಾರಿ ಬಳಿ ಒಂದೊಂದು ಹೇಳಿಕೆ ನೀಡುತ್ತಿದ್ದಾನೆ. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬಾಂಬ್ ಕೊಟ್ಟಿರುವುದಾಗಿ ಹೇಳಿದ್ದಾನೆ. 2 ಅಡ್ರೆಸ್ ಇದ್ರೂ ಪ್ಯಾಲೇಸ್ ಗ್ರೌಂಡ್ ಬಳಿಯೇ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇರ್ತಿದ್ದನಂತೆ. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅನಾಮಿಕ ಬಾಂಬ್ ಕೊಟ್ಟು ಸಿಗರೇಟ್ ಅಂಗಡಿ ಬಳಿ ಬಿಸಾಕಲು ಹೇಳಿದ್ದಂತೆ ಶಂಕಿತ. ಆರೋಪಿ ಅಬ್ದುಲ್ ಒಟ್ಟು 3 ಹೆಸರನ್ನ ಬಾಯ್ಬಿಟ್ಟಿದ್ದಾನೆ. ಯಾವ ಅಂಗಡಿ ಅಂತ ಸರಿಯಾಗಿ ಹೇಳ್ತಿಲ್ಲ. ಆರೋಪಿಯಿಂದ ಸ್ಪಷ್ಟ ಮಾಹಿತಿ ಕೆದಕೋದೇ ತನಿಖಾಧಿಕಾರಿಗಳಿಗೆ ಚಾಲೆಂಜ್ ಆಗಿದೆ. ಇನ್ನು ಪ್ಯಾಲೇಸ್ ಗ್ರೌಂಡ್ನಿಂದ ಥಣಿಸಂದ್ರದ ಹೋಟೆಲ್ವರೆಗೂ ಆಟೋದಲ್ಲಿ ಪ್ರಯಾಣಿಸಿದ್ದಂತೆ. ರಾಜಣ್ಣ ಎಂಬಾತನೇ ಕರ್ಕೊಂಡು ಹೋಗಿದ್ದ ಎಂದು ಆರೋಪಿ ಬಾಯ್ಬಿಟ್ಟಿದ್ದಾನೆ. ರಾಜಣ್ಣ ಮತ್ತು ಆಟೋ ಚಾಲಕನನ್ನ ವಿಚಾರಣೆ ನಡೆಸಲಾಗಿದೆ. ಇಬ್ಬರು ಬಾಂಬ್ ಬಗ್ಗೆ ಮತ್ತು ಆರೋಪಿ ಬಗ್ಗೆ ನಮಗೇನು ಗೊತ್ತಿಲ್ಲ ಎಂದಿದ್ದಾರಂತೆ. ಸದ್ಯ ಆರೋಪಿ ಹೇಳಿಕೆಯಿಂದ ಕ್ಲಾರಿಟಿ ಸಿಗದೆ ಕನ್ಫ್ಯೂಷನ್ನಲ್ಲಿರೋ ತನಿಖಾ ತಂಡ ಆರೋಪಿ ತೋರಿಸಿದ ಜಾಗದಲ್ಲೆಲ್ಲ ಸ್ಥಳ ಮಹಜೂರು ನಡೆಸುತ್ತಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವಾಗ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಈ ಗ್ರೆನೇಡ್ ಸಿಕ್ಕ ವಿಚಾರ ಈಗಲೂ ಕೂಡ ಅನೇಕ ಗೊಂದಲಗಳಿಗೆ ಕಾರಣವಾಗ್ತಾ ಇರೋದು. ಶಂಕಿತ ಆರೋಪಿ ಸೆರೆ ಸಿಕ್ಕಿ ಅನೇಕ ದಿನಗಳಾದರೂ ಕೂಡ ಈ ಪ್ರಕರಣ ಹೀಗೇನಾ ಅನ್ನೋದ್ರ ಬಗ್ಗೆ ಇನ್ನೂ ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲೇಟೆಸ್ಟ್ ಮಾಹಿತಿಗಳು ಏನ್ ಸಿಗ್ತಾ ಇದೆ ತನಿಖೆ ಸಂದರ್ಭದ? ಖಂಡಿತ ಸ್ಮಿತಾ, ಈ ತನಿಸಂದ್ರದಲ್ಲಿ ಗ್ರೆನೇಡ್ ಏನ್ ಸಿಕ್ಕಿತ್ತು, ಸಂಪಿಗೆಹಳ್ಳಿಯ ಈ ಪ್ರಕರಣ ಸದ್ಯ ಬಿಗ್ ಟ್ವಿಸ್ಟ್ ನ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು, ಎನ್ಐಎ ಆಗಿರ್ಬೋದು, ಹಾಗೆ ಸಂಪಿಗೆಹಳ್ಳಿಯ ಸಿಬ್ಬಂದಿ ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿ, ಇವರನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಅಬ್ದುಲ್ ರೆಹಮಾನ್ ಏನಿದ್ದಾನೆ, ಆ ಓರ್ವ ವ್ಯಕ್ತಿ, ಆತನ ಬಳಿ